ಹೇಳ್ತದೆ, ಒಳ್ಳೇದು ಕೊಡ್ತದೆ, ಸತ್ಯಗಳು ಹೊರಗೆ ಆಗ್ತಾವೆ ಯೂಟ್ಯೂಬ್ದಲ್ಲೇ. ಈ ಕೆಲವೊಂದು ಪತ್ರಿಕೆಗಳು ಸತ್ಯ.com ಆಗಿರ್ಬೋದು, ವಾಯರ್ ಆಗಿರ್ಬೋದು, ಪುಣ್ಯಪ್ರಸನ್ನ ಬಾಜಪೇಯಿ ಅವ್ರದ್ದಾಗಿರ್ಬೋದು, ಇನ್ನೂ ಕೆಲವೊಂದಿಷ್ಟು ನಮ್ಮ ABPಯಲ್ಲೂ ನಮ್ಮ ಇನ್ನೊಂದಿಷ್ಟು ಕೆಲವು ಜನ ಬರ್ತಾಯಿದ್ದಾರೆ. ಅವರು ಸಹ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಆದರೆ ವಿಶೇಷವಾಗಿ ನಮ್ಮ ಮೋದಿಯವರ ವಿರೋಧವಾಗಿ 2 ಚಾನಲ್ಗಳು ಭಾಳ ಜೋರ್ದಾರಾಗಿ ಕೆಲಸ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದರಲ್ಲೂ ಬಾಜಪೇಯಿ ಅವರಂತೆ ಪುಣ್ಯಪ್ರಸನ್ನ ಬಾಜಪೇಯಿ ಅವರು ಪ್ರತಿಯೊಂದು ಕ್ಷಣದೂ ಇವರು ಏನು ತಪ್ಪು ಒಪ್ಪುಗಳ ಬಗ್ಗೆ ಇಲ್ಲಿಯ ವಿಶ್ಲೇಷಣೆ ನೇರವಾಗಿ ಮಾಡೋದ್ರಿಂದಾಗಿ ಅವ್ರ ಮೇಲೆ ಮೊದಲಿಂದಲೂ ಕನ್ನದ, ಇವತ್ತು ಕನ್ನದ, ಇನ್ನು ಮುಂದೂ ಇರ್ತದೆ ಆ ಮಾತು ಬೇರೆ. ಅದು ಮತ್ತು ಅದರಲ್ಲೂ ವಾಸ್ತವದ ಮೇಲೆ RSS ಮೇಲೆ ಆಗಿರ್ಬೋದು, ಅಥವಾ ವಿಶ್ವ ಹಿಂದೂ ಪರಿಷತ್ ಮೇಲೆ ಆಗಿರ್ಬೋದು, ಸಂಘ ಪರಿವಾರದ 40 ಸಂಘಟನೆಗಳ ಮೇಲೆ ಆಗಿರ್ಬೋದು, ಕಾಂಗ್ರೆಸ್ ಮೇಲೆ ಆಗಿರ್ಬೋದು, ಅಷ್ಟೇ ಅಥೆಂಟಿಕಾಗಿ ಮಾತಾಡುವಂಥ ವ್ಯಕ್ತಿ ಮತ್ತು ದಾಖಲೆ ಇಟ್ಕೊಂಡು ಹೇಳುವಂಥ ವ್ಯಕ್ತಿ. ಅದೇ ರೀತಿ ಸಂಜಯ್ ಶರ್ಮಾ ಅವರು ದೊಡ್ಡ ಪ್ರಮಾಣದಲ್ಲಿ ಯೂಟ್ಯೂಬ್ ಚಾನಲ್ನ ಹಮ್ಮಿಕೊಂಡಿದ್ದಾರೆ. OPM ಅಂತೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲೇ, ಉತ್ತರ ಪ್ರದೇಶದ ಮಟ್ಟದಲ್ಲೇ ಎಲ್ಲ ಕಡೆ ಬೆಳೆಸ್ತಾ ಇದ್ದಾರೆ ಮತ್ತು ಬೆಳೀತಾ ಇದ್ದಾರೆ ಸತ್ಯ ಹೇಳೋದ್ರಿಂದ. ಕ್ಷಣದ ನ್ಯೂಸ್ ಈ OPMದಲ್ಲಿ ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದ ನ್ಯೂಸ್ ನಮಗೆ ಏನಾದರೂ ಖಚಿತವಾಗಿ ಬೇಕಾಗಿತ್ತಂದ್ರೆ ಇದಕ್ಕೆ ಮರು ಹೋಗುವಂಥ ಪ್ರಸಂಗ ಇವತ್ತು ಬಂತದೆ. ಯಾಕಂದ್ರೆ ನಮ್ಮ ಇವತ್ತಿನ ಈ ಗೋಧಿ ಮೀಡಿಯಾಗಳ TV ನೋಡೋದು ಕಷ್ಟ ಆಗಿಬಿಟ್ಟದ. ಅದು ನೋಡೋದು ಬಿಟ್ಟಷ್ಟು ಒಳ್ಳೇದಪ್ಪ ಅನ್ನುವಂಗೆ. ಯಾಕಂದ್ರೆ ಪ್ರತಿ ಸುಳ್ಳು ಹೇಳೋದು ಎಕ್ಸಾಗ್ರೇಷನ್ ಮಾಡುವಂಥದ್ದು, ಮೋದಿಯವ್ರು ತಪ್ಪು ಮಾಡಿರಪ್ಪ, ಮೋದಿ ಶ್ರೇಷ್ಠ ಅನ್ನುವಂಥದ್ದು. ಅದರಲ್ಲೂ ಗೋಸಾವಿಯವರ ರಿಪಬ್ಲಿಕ್ ಇಂಡಿಯಾ ಅಂತೇಳಿ ಮಾಡಿದ್ದಾರೆ, ಭಾರತ್ ರಿಪಬ್ಲಿಕ್ ಅಂತೇಳಿ, ಅದಂತೆ ನೋಡೋ ಹಾಗಿಲ್ಲ. ಮಾತೇ ಜೋರ ಭಾವನಾತ್ಮಕವಾಗಿ ಮೋದಿಯವ್ರನ್ನ ಎತ್ತು ಕಟ್ಟುವಂಥದ್ದು, ವಿರೋಧ ಪಕ್ಷಗಳ ಇದಕ್ಕೆಲ್ಲ ಕಾರಣಪ್ಪ ಇವತ್ತು ಸಮಸ್ಯೆಗಳಿಗೆ ಅಂತೇಳಿ. ಆಯಿತು, ಕಾಂಗ್ರೆಸ್ ಕಾರಣದ ಇಲ್ಲಂತಲ್ಲ. ಇವತ್ತಿನ ಬಡತನಕ್ಕಾಗಿರ್ಬೋದು, ಇವತ್ತಿನ ಅನೇಕ ಈ ದೇಶದ ಸಮಸ್ಯೆಗಳಿಗೆ, ನಿರುದ್ಯೋಗಕ್ಕಾಗಿರ್ಬೋದು ಅಥವಾ ಅನಾರೋಗ್ಯಕ್ಕಾಗಿರ್ಬೋದು, ಎಲ್ಲದಕ್ಕೂ ಕಾರಣ ಕಾಂಗ್ರೆಸ್. ಒಪ್ಪುವ ಮಾತನ್ನು ಇಲ್ಲಿ ಈ ಒಂದು ಧಾರ್ಮಿಕವಾಗಿ ಒಂದು ಏನು ತಿಕ್ಕಾಟ ನಡೀತಾವೆ ಅದಕ್ಕೂ ಆಯಿತು, ಜಾತಿಗಳ ಬಗ್ಗೆ ಆಯಿತು, ಇನ್ನುಳಿದೆಲ್ಲದಕ್ಕೂ ಕಾರಣ ಆಗಿದೆ. ಆದರೆ ಈಗ ಅಧಿಕಾರ ಬಿಟ್ಟು 11 ವರ್ಷ ಆಯ್ತಲ್ರಿ, ಅದು ಇಷ್ಟರಲ್ಲಿ ಇವರೇ ಮಾಡಿದ್ರು ಮೋದಿಯವರು ಅನ್ನೋದು ಈಗ ಪ್ರಶ್ನೆ ಶುರುವಾಗಿಬಿಟ್ಟದ. ಈಗ 11 ವರ್ಷಗಳ ಆಡಳಿತ ನೋಡಿದಾಗ ಕಾಂಗ್ರೆಸ್ ಇತ್ತು ಕೆಟ್ಟದ ಆಡಳಿತ ಕೊಟ್ಟಿದ್ದಾರೆ ಅಂತೇಳಿ ಈ ಮೀಡಿಯಾಗಳು, ಪುಣ್ಯಪ್ರಸನ್ನ ಬಾಜಪೇಯಿ ಆಗಿರ್ಬೋದು, ಸಂಜಯ್ ಶರ್ಮಾ ಅವ್ರ ಮೀಡಿಯಾಗಳು ಇವತ್ತು ಈ ದೋಷಗಳನ್ನು ಜನರ ಮುಂದೆ ಇಡುವುದರಿಂದಾಗಿ ಸಹಜವಾಗಿ ಮುಂಬರುವ ದಿನಗಳಲ್ಲಿ ನಮಗೆ ಇದು ಎಲೆಕ್ಷನ್ದಲ್ಲೇ ವೈರಿ ಆಗ್ಬೋದು ಅನ್ನೋಂಥ ಭಯ ಕಾಡಿದ್ರಿಂದಾಗಿ ಈ ಮೀಡಿಯಾಗಳನ್ನು ಹೇಗಾದರೂ